ಯಾಕೆ ಇಷ್ಟೊಂದು ಜನ ಗಿಲಿ ಮತ್ತೆ ಕಾವ್ಯನ ಇಷ್ಟಪಡ್ತಾರೆ, ಇಷ್ಟೊಂದು ಹಚ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ನಿನ್ನೆ ಮೊನ್ನೆ ನಡೆದಂತ ಈವೆಂಟ್ ಏನಿದೆ ಸಕ್ಕತ್ತಾಗಿತ್ತು. ಪದ್ಮನಾಭನಗರ ಬೆಂಗಳೂರಿನಲ್ಲಿ ನಡೆದಂತ ಈವೆಂಟ್ಸ್ ಅಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ಕಾಣಿಸ್ಕೊಂಡಿದ್ದು ವಿಶೇಷ ಅನ್ಬಹುದು. ಸೊ ಅಲ್ಲಿ ಕೂಡ ಸಾಕಷ್ಟು ಜನ ಸಹ ಇವರನ್ನೇ ನೋಡ್ಬೇಕು ಅಂತ ಬಂದಿದ್ದು. ಪ್ರೋಗ್ರಾಮ್ ಒಂದ್ ಕಡೆ ಆದ್ರೆ ಇವರನ್ನ ನೋಡ್ಬೇಕು, ಮಾತನಾಡಿಸ್ಬೇಕು ಅಂತಾನೆ ತುಂಬಾ ಜನ ಸೇರಿರ್ತಂದ್ರೆ ಸ್ವಲ್ಪ ಜನ ಸೆಲ್ಫಿ ಫೋಟೋವನ್ನು ಸಹ ಕ್ಲಿಕ್ಕಿಸ್ಕೊಳ್ತಾರೆ, ಬಹಳಷ್ಟು ಖುಷಿಯನ್ನು ಸಹ ವ್ಯಕ್ತಪಡಿಸ್ತಾರೆ. ಜನರಿಗೂ ಕೂಡ ತುಂಬಾನೇ ಇಷ್ಟ ಆಗಿದೆ ಈ ಒಂದು ಜೋಡಿ. ಗಿಲ್ ಮತ್ತೆ ಕಾವ್ಯ ಒಂದಾಗೆ ಇರಬೇಕು, ಯಾವಾಗ್ಲೂ ಕೂಡ ಒಟ್ಟಿಗೆ ಇರಬೇಕು, ಆಗಾಗ ಕಾಣಿಸ್ಕೊತಾ ಇರಬೇಕು, ಒಟ್ಟಿಗೆ ಸಿನಿಮಾದಲ್ಲಾದ್ರೂ ನಟಿಸಬೇಕು, ಶೋಸ್ ಈವೆಂಟ್ಸ್ ಗಳಲ್ಲಿ ಭಾಗಿಯಾಗಬೇಕು ಅಂತ ಜನರು ಕೂಡ ಬಯಸ್ತಾರೆ. ಅದೇ ರೀತಿ ಗಿಲ್ಲಿ ಮತ್ತೆ ಕಾವ್ಯ ಸ್ಟೇಜ್ ಎಂಟ್ರಿ ಕೊಟ್ರೆ ಸಾಕು, ಬಹಳಷ್ಟು ಜನ ಸಾಗರ ಸೇರ್ತಾರೆ. ಇವರನ್ನ ಕಾರಿನಿಂದ ಸ್ಟೇಜ್ ನಂತ ಕರ್ಕೊ ಬರದೆ ಬಹಳಷ್ಟು ಕಷ್ಟ ಆಗ್ಬಿಟ್ಟಿರುತ್ತೆ, ಅಷ್ಟೊಂದು ಜನ ಸೇರ್ತಾರೆ. ಗಿಲ್ಲಿ ಒಬ್ರೇ ಬಂದ್ರೆ ಕಾವ್ಯ ಎಲ್ಲಿ ಅಂತ ಕೇಳ್ತಾರೆ, ಕಾವ್ಯ ಒಬ್ರೇ ಹೋದ್ರೆ ಗಿಲ್ಲಿ ಎಲ್ಲಿ ಅಂತ ಕೇಳ್ತಾರೆ. ಸೊ ಇಬ್ರು ಒಟ್ಟಿಗೆ ಹೋದ್ರೆ ಗಿಲ್ಲಿ ಕಾವುದು ಜೋರಾಗಿ ಕೂಗ್ತಾರೆ. ಜನರು ಅಷ್ಟೊಂದು ಕ್ರೇಜ್. ಮತ್ತೆ ಡ್ರಾಯಿಂಗ್ ಗಳನ್ನ ಬರ್ಕೊ ಬರೋದು, ಗಿಫ್ಟ್ ಮತ್ತೆ ಏನಾದ್ರೂ ಒಂದು ಗಿಫ್ಟ್ ಅನ್ನ ಕೊಡೋದಾಗಿರ್ಬೋದು, ಆಟೋಗ್ರಾಫ್ ಅನ್ನ ತೆಗೆದುಕೊಳ್ಳೋದು, ಸೆಲ್ಫಿ ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ಳೋದು. ಸೊ ಈ ರೀತಿ ಎಲ್ಲ ಫ್ಯಾನ್ಸ್ ಗಳು ತಮ್ಮ ಅಭಿಮಾನವನ್ನ ತೋರಿಸ್ತಾ ಇದ್ದಾರೆ. ಮುಂಬರುವ ದಿವಸಗಳಲ್ಲಿ ಇಬ್ಬರು ಏನಾದ್ರು ಒಟ್ಟಿಗೆ ಒಂದು ಒಳ್ಳೆ ಸಿನಿಮಾ ಆಫರ್ ಕತೆ ಏನಾದ್ರು ಬಂದ್ರೆ, ಸ್ಕ್ರಿಪ್ಟ್ ಸಿಕ್ಕರೆ, ನಟಿಸಿದ್ರೆ ಬಹಳಷ್ಟು ಜನರಿಗೂ ಕೂಡ ಖುಷಿ ಆಗುತ್ತೆ. ಇದ್ರ ಬಗ್ಗೆ ನೀವೇನಂತೀರಾ? ನೀವು ಕೂಡ ಇವರ ಜೋಡಿಗೆ ಸಪೋರ್ಟ್ ಮಾಡ್ತೀರಾ? ನಿಮ್ಗೂ ಕೂಡ ಈ ಜೋಡಿ ಇಷ್ಟನ ತಪ್ಪದೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೂಪರ್ ಕ್ಯೂಟ್ ಕಪಲ್ ಅಂತಾನೆ ಹೇಳ್ಬೋದು. ಅದೇ ಅನ್ಯೋನ್ಯವಾಗಿ ಇಬ್ರು ತಮ್ಮ ಒಂದು ಫ್ರೆಂಡ್ಶಿಪ್ ಅನ್ನ ಕಾಪಾಡಿಕೊಂಡು ಮುಂದೆ ಸಾಗುತ್ತಿದ್ದಾರೆ.